ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದ ಸಭೆಯಲ್ಲಿ ಜನಗಣತಿ ಜೊತೆಯಲ್ಲಿ ಜಾತಿಗಣತಿಯನ್ನು ಕೂಡ ಮಾಡ್ತೇವೆ. ಜಾತಿಗಣತಿ ಯಾವುದಕ್ಕಾಗಿ ಮಾಡ್ತೇವೆ ಅಂದರೆ, ಯಾರು ದೇಶದಲ್ಲಿ ಹಿಂದುಳಿದ ಸಮುದಾಯಗಳದಾವೋ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಂಥ ಸಮಾಜಗಳನ್ನ ಗುರುತಿಸಿ ಅವ್ರನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಸರ್ಕಾರ ಯೋಜನೆಗಳನ್ನು ರೂಪಿಸೋ ಕಾರಣಕ್ಕಾಗಿ ನಾವು ಜನಗಣತಿ ಜೊತೆಯಲ್ಲಿ ಜಾತಿಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ದೇಶದ ಜನತೆಯ ದೃಷ್ಟಿಯಿಂದ, ಬಡವರ ದೃಷ್ಟಿಯಿಂದ, ಹಿಂದುಳಿದ ಜನಾಂಗದ ದೃಷ್ಟಿಯಿಂದ ಇದೊಂದು ಐತಿಹಾಸಿಕ ನಿರ್ಣಯ. ಈ ನಿರ್ಣಯವನ್ನು ನಾನು ಸ್ವಾಗತಿಸ್ತೇನೆ. ಎರಡನೇದಾಗಿ, ಸಿದ್ದರಾಮಯ್ಯನವ್ರ ಸರ್ಕಾರ ಕಳೆದ 10 ವರ್ಷಗಳಿಂದ ಜಾತಿಗಣತಿ ಮಾಡ್ತೇನೆ ಅಂಥೇಳಿ ಯಾವ ಲಾಭವೂ ಹಿಂದುಳಿದಂಥ ಜನರಿಗೆ ಕೊಡದೇನೆ ಕೇವಲ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿ ಕಂದಕ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತು. ಅದರ ನರೇಂದ್ರ ಮೋದಿಜಿಯವ್ರಿಗಿರ್ತಕ್ಕಂಥ ಸಾಮಾಜಿಕ ಕಳಕಳಿ ಕಾಳಜಿ ಇದ್ದ ಇವತ್ತು ನರೇಂದ್ರ ಮೋದಿಜಿಯವರು ಜಾತಿಗಣತಿ ಜೊತೆ ಜನಗಣತಿ ಜೊತೆಯಲ್ಲಿ ಜಾತಿಗಣತಿಯನ್ನು ಮಾಡ್ತೀವಿ ಅಂದಾರ. ಅದರ ಮೂಲಕ ಹಿಂದುಳಿದಂಥ ಜನರ ಶಿಕ್ಷಣಕ್ಕೆ, ಉದ್ಯೋಗಕ್ಕೆ ಯೋಜನೆಗಳನ್ನು ರೂಪಿಸಲಿಕ್ಕೆ ಅದರ ಉಪಯೋಗತೆಯನ್ನು ಮಾಡ್ತೇವೆ ಮತ್ತು ಹಿಂದುಳಿದಂಥ ಸಮುದಾಯಗಳನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ನಿರ್ಣಯ ಮಾಡಿದ್ದಾರೆ. ಅದನ್ನು ನಾನಿವತ್ತು ಸ್ವಾಗತಿಸ್ತೇನೆ. ಎರಡನೇದಾಗಿ, ದೇಶದ ಕಬ್ಬು ಬೆಳೆಗಾರರಿಗೆ ಶ್ರೀ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಇವತ್ತು ಪ್ರತಿ ಟನ್ನಿಗೆ 150 ರೂಪಾಯಿ ಹೆಚ್ಚು ಮಾಡಿ ಅನುಕೂಲತೆಯನ್ನು ಮಾಡಿದೆ. ಇವತ್ತು 10.25 ರಿಕವರಿಗೆ 3,550 ರೂಪಾಯಿ ಇವತ್ತು ಕಬ್ಬಿಗೆ ಬೆಲೆಯನ್ನು ನಿಗದಿ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇನ್ನೂ ಹೆಚ್ಚು ರಿಕವರಿ ಬರ್ತಕ್ಕಂಥ ಕೃಷ್ಣಾ ಕಣಿವೆಯ ಬರ್ತಕ್ಕಂಥ ರೈತರಿಗೆ ಇನ್ನೂ ಹೆಚ್ಚಿನ ರೇಟ್ ಸಿಗ್ತದೆ. ಇದೊಂದು ಒಳ್ಳೆಯ ನಿರ್ಣಯ, ಇದೊಂದು ಐತಿಹಾಸಿಕ ನಿರ್ಣಯ. ರೈತರ ದೃಷ್ಟಿಯಿಂದ ನಾನು ಸ್ವಾಗತವನ್ನು ಮಾಡ್ತೇನೆ. ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದ ಸಭೆಯಲ್ಲಿ ಜನಗಣತಿ ಜೊತೆಯಲ್ಲಿ ಜಾತಿಗಣತಿಯನ್ನು ಕೂಡ ಮಾಡ್ತೇವೆ. ಜಾತಿಗಣತಿ ಯಾವುದಕ್ಕಾಗಿ ಮಾಡ್ತೇವೆ ಅಂದರೆ, ಯಾರು ದೇಶದಲ್ಲಿ ಹಿಂದುಳಿದ ಸಮುದಾಯಗಳದಾವೋ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಂಥ ಸಮಾಜಗಳನ್ನ ಗುರುತಿಸಿ ಅವ್ರನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಸರ್ಕಾರ ಯೋಜನೆಗಳನ್ನು ರೂಪಿಸೋ ಕಾರಣಕ್ಕಾಗಿ ನಾವು ಜನಗಣತಿ ಜೊತೆಯಲ್ಲಿ ಜಾತಿಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ದೇಶದ ಜನತೆಯ ದೃಷ್ಟಿಯಿಂದ, ಬಡವರ ದೃಷ್ಟಿಯಿಂದ, ಹಿಂದುಳಿದ ಜನಾಂಗದ ದೃಷ್ಟಿಯಿಂದ ಇದೊಂದು ಐತಿಹಾಸಿಕ ನಿರ್ಣಯ. ಈ ನಿರ್ಣಯವನ್ನು ನಾನು ಸ್ವಾಗತಿಸ್ತೇನೆ. ಎರಡನೇದಾಗಿ, ಸಿದ್ದರಾಮಯ್ಯನವ್ರ ಸರ್ಕಾರ ಕಳೆದ 10 ವರ್ಷಗಳಿಂದ ಜಾತಿಗಣತಿ ಮಾಡ್ತೇನೆ ಅಂಥೇಳಿ ಯಾವ ಲಾಭವೂ ಹಿಂದುಳಿದಂಥ ಜನರಿಗೆ ಕೊಡದೇನೆ ಕೇವಲ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿ ಕಂದಕ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತು. ಅದರ ನರೇಂದ್ರ ಮೋದಿಜಿಯವ್ರಿಗಿರ್ತಕ್ಕಂಥ ಸಾಮಾಜಿಕ ಕಳಕಳಿ ಕಾಳಜಿ ಇದ್ದ ಇವತ್ತು ನರೇಂದ್ರ ಮೋದಿಜಿಯವರು ಜಾತಿಗಣತಿ ಜೊತೆ ಜನಗಣತಿ ಜೊತೆಯಲ್ಲಿ ಜಾತಿಗಣತಿಯನ್ನು ಮಾಡ್ತೀವಿ ಅಂದಾರ. ಅದರ ಮೂಲಕ ಹಿಂದುಳಿದಂಥ ಜನರ ಶಿಕ್ಷಣಕ್ಕೆ, ಉದ್ಯೋಗಕ್ಕೆ ಯೋಜನೆಗಳನ್ನು ರೂಪಿಸಲಿಕ್ಕೆ ಅದರ ಉಪಯೋಗತೆಯನ್ನು ಮಾಡ್ತೇವೆ ಮತ್ತು ಹಿಂದುಳಿದಂಥ ಸಮುದಾಯಗಳನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ನಿರ್ಣಯ ಮಾಡಿದ್ದಾರೆ. ಅದನ್ನು ನಾನಿವತ್ತು ಸ್ವಾಗತಿಸ್ತೇನೆ. ಎರಡನೇದಾಗಿ, ದೇಶದ ಕಬ್ಬು ಬೆಳೆಗಾರರಿಗೆ ಶ್ರೀ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಇವತ್ತು ಪ್ರತಿ ಟನ್ನಿಗೆ 150 ರೂಪಾಯಿ ಹೆಚ್ಚು ಮಾಡಿ ಅನುಕೂಲತೆಯನ್ನು ಮಾಡಿದೆ. ಇವತ್ತು 10.25 ರಿಕವರಿಗೆ 3,550 ರೂಪಾಯಿ ಇವತ್ತು ಕಬ್ಬಿಗೆ ಬೆಲೆಯನ್ನು ನಿಗದಿ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇನ್ನೂ ಹೆಚ್ಚು ರಿಕವರಿ ಬರ್ತಕ್ಕಂಥ ಕೃಷ್ಣಾ ಕಣಿವೆಯ ಬರ್ತಕ್ಕಂಥ ರೈತರಿಗೆ ಇನ್ನೂ ಹೆಚ್ಚಿನ ರೇಟ್ ಸಿಗ್ತದೆ. ಇದೊಂದು ಒಳ್ಳೆಯ ನಿರ್ಣಯ, ಇದೊಂದು ಐತಿಹಾಸಿಕ ನಿರ್ಣಯ. ರೈತರ ದೃಷ್ಟಿಯಿಂದ ನಾನು ಸ್ವಾಗತವನ್ನು ಮಾಡ್ತೇನೆ. ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದ ಸಭೆಯಲ್ಲಿ ಜನಗಣತಿ ಜೊತೆಯಲ್ಲಿ ಜಾತಿಗಣತಿಯನ್ನು ಕೂಡ ಮಾಡ್ತೇವೆ.
ಜಾತಿ ಗಣತಿ ಯಾವುದಕ್ಕಾಗಿ ಮಾಡ್ತೀವಿ ಅಂದರೆ, ಯಾರು ದೇಶದಲ್ಲಿ ಹಿಂದುಳಿದ ಸಮುದಾಯಗಳದಾವೋ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಂಥ ಸಮಾಜಗಳನ್ನ ಗುರುತಿಸಿ ಅವ್ರನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಸರ್ಕಾರ ಯೋಜನೆಗಳನ್ನು ರೂಪಿಸೋ ಕಾರಣಕ್ಕಾಗಿ ನಾವು ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ದೇಶದ ಜನತೆಯ ದೃಷ್ಟಿಯಿಂದ, ಬಡವರ ದೃಷ್ಟಿಯಿಂದ, ಹಿಂದುಳಿದ ಜನಾಂಗದ ದೃಷ್ಟಿಯಿಂದ ಇದೊಂದು ಐತಿಹಾಸಿಕ ನಿರ್ಣಯ. ಈ ನಿರ್ಣಯವನ್ನು ನಾನು ಸ್ವಾಗತಿಸ್ತೇನೆ. ಎರಡನೇದಾಗಿ, ಸಿದ್ದರಾಮಯ್ಯನವ್ರ ಸರ್ಕಾರ ಕಳೆದ 10 ವರ್ಷಗಳಿಂದ ಜಾತಿ ಗಣತಿ ಮಾಡ್ತೇನೆ ಅಂಥೇಳಿ ಯಾವ ಲಾಭವೂ ಹಿಂದುಳಿದಂಥ ಜನರಿಗೆ ಕೊಡದೇನೆ ಕೇವಲ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿ ಕಂದಕ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತು. ಅದರ ನರೇಂದ್ರ ಮೋದಿಜಿಯವ್ರಿಗಿರ್ತಕ್ಕಂಥ ಸಾಮಾಜಿಕ ಕಳಕಳಿ ಕಾಳಜಿ ಇದ್ದ ಇವತ್ತು ನರೇಂದ್ರ ಮೋದಿಜಿಯವರು ಜಾತಿ ಗಣತಿ ಜೊತೆ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿಯನ್ನು ಮಾಡ್ತೀವಿ ಅಂದಾರ. ಅದರ ಮೂಲಕ ಹಿಂದುಳಿದಂಥ ಜನರ ಶಿಕ್ಷಣಕ್ಕೆ, ಉದ್ಯೋಗಕ್ಕೆ ಯೋಜನೆಗಳನ್ನು ರೂಪಿಸಲಿಕ್ಕೆ ಅದರ ಉಪಯೋಗತೆಯನ್ನು ಮಾಡ್ತೇವೆ ಮತ್ತು ಹಿಂದುಳಿದಂಥ ಸಮುದಾಯಗಳನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ನಿರ್ಣಯ ಮಾಡಿದಾರೆ. ಅದನ್ನು ನಾನಿವತ್ತು ಸ್ವಾಗತಿಸ್ತೇನೆ. ಎರಡನೇದಾಗಿ, ದೇಶದ ಕಬ್ಬು ಬೆಳೆಗಾರರಿಗೆ ಶ್ರೀ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಇವತ್ತು ಪ್ರತಿ ಟನ್ನಿಗೆ 150 ರೂಪಾಯಿ ಹೆಚ್ಚು ಮಾಡಿ ಅನುಕೂಲತೆಯನ್ನು ಮಾಡಿದೆ. ಇವತ್ತು 10.25 ರಿಕವರಿಗೆ 3,550 ರೂಪಾಯಿ ಇವತ್ತು ಕಬ್ಬಿಗೆ ಬೆಲೆಯನ್ನು ನಿಗದಿ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇನ್ನೂ ಹೆಚ್ಚು ರಿಕವರಿ ಬರ್ತಕ್ಕಂಥ ಕೃಷ್ಣಾ ಕಣಿವೆಯ ಬರ್ತಕ್ಕಂಥ ರೈತರಿಗೆ ಇನ್ನೂ ಹೆಚ್ಚಿನ ರೇಟ್ ಸಿಗ್ತದೆ. ಇದೊಂದು ಒಳ್ಳೆಯ ನಿರ್ಣಯ, ಇದೊಂದು ಐತಿಹಾಸಿಕ ನಿರ್ಣಯ. ರೈತರ ದೃಷ್ಟಿಯಿಂದ ನಾನು ಸ್ವಾಗತವನ್ನು ಮಾಡ್ತೇನೆ. ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದ ಸಭೆಯಲ್ಲಿ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿಯನ್ನು ಕೂಡ ಮಾಡ್ತೇವೆ. ಜಾತಿ ಗಣತಿ ಯಾವುದಕ್ಕಾಗಿ ಮಾಡ್ತೇವೆ ಅಂದರೆ, ಯಾರು ದೇಶದಲ್ಲಿ ಹಿಂದುಳಿದ ಸಮುದಾಯಗಳದಾವೋ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಂಥ ಸಮಾಜಗಳನ್ನ ಗುರುತಿಸಿ ಅವ್ರನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಸರ್ಕಾರ ಯೋಜನೆಗಳನ್ನು ರೂಪಿಸೋ ಕಾರಣಕ್ಕಾಗಿ ನಾವು ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ದೇಶದ ಜನತೆಯ ದೃಷ್ಟಿಯಿಂದ, ಬಡವರ ದೃಷ್ಟಿಯಿಂದ, ಹಿಂದುಳಿದ ಜನಾಂಗದ ದೃಷ್ಟಿಯಿಂದ ಇದೊಂದು ಐತಿಹಾಸಿಕ ನಿರ್ಣಯ. ಈ ನಿರ್ಣಯವನ್ನು ನಾನು ಸ್ವಾಗತಿಸ್ತೇನೆ. ಎರಡನೇದಾಗಿ, ಸಿದ್ದರಾಮಯ್ಯನವ್ರ ಸರ್ಕಾರ ಕಳೆದ 10 ವರ್ಷಗಳಿಂದ ಜಾತಿ ಗಣತಿ ಮಾಡ್ತೇನೆ ಅಂಥೇಳಿ ಯಾವ ಲಾಭವೂ ಹಿಂದುಳಿದಂಥ ಜನರಿಗೆ ಕೊಡದೇನೆ ಕೇವಲ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿ ಕಂದಕ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತು. ಅದರ ನರೇಂದ್ರ ಮೋದಿಜಿಯವ್ರಿಗಿರ್ತಕ್ಕಂಥ ಸಾಮಾಜಿಕ ಕಳಕಳಿ ಕಾಳಜಿ ಇದ್ದ ಇವತ್ತು ನರೇಂದ್ರ ಮೋದಿಜಿಯವರು ಜಾತಿ ಗಣತಿ ಜೊತೆ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿಯನ್ನು ಮಾಡ್ತೀವಿ ಅಂದಾರ. ಅದರ ಮೂಲಕ ಹಿಂದುಳಿದಂಥ ಜನರ ಶಿಕ್ಷಣಕ್ಕೆ, ಉದ್ಯೋಗಕ್ಕೆ ಯೋಜನೆಗಳನ್ನು ರೂಪಿಸಲಿಕ್ಕೆ ಅದರ ಉಪಯೋಗತೆಯನ್ನು ಮಾಡ್ತೇವೆ ಮತ್ತು ಹಿಂದುಳಿದಂಥ ಸಮುದಾಯಗಳನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ನಿರ್ಣಯ ಮಾಡಿದ್ದಾರೆ. ಅದನ್ನು ನಾನಿವತ್ತು ಸ್ವಾಗತಿಸ್ತೇನೆ. ಎರಡನೇದಾಗಿ, ದೇಶದ ಕಬ್ಬು ಬೆಳೆಗಾರರಿಗೆ ಶ್ರೀ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಇವತ್ತು ಪ್ರತಿ ಟನ್ನಿಗೆ 150 ರೂಪಾಯಿ ಹೆಚ್ಚು ಮಾಡಿ ಅನುಕೂಲತೆಯನ್ನು ಮಾಡಿದೆ. ಇವತ್ತು 10.25 ರಿಕವರಿಗೆ 3,550 ರೂಪಾಯಿ ಇವತ್ತು ಕಬ್ಬಿಗೆ ಬೆಲೆಯನ್ನು ನಿಗದಿ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇನ್ನೂ ಹೆಚ್ಚು ರಿಕವರಿ ಬರ್ತಕ್ಕಂಥ ಕೃಷ್ಣಾ ಕಣಿವೆಯ ಬರ್ತಕ್ಕಂಥ ರೈತರಿಗೆ ಇನ್ನೂ ಹೆಚ್ಚಿನ ರೇಟ್ ಸಿಗ್ತದೆ. ಇದೊಂದು ಒಳ್ಳೆಯ ನಿರ್ಣಯ, ಇದೊಂದು ಐತಿಹಾಸಿಕ ನಿರ್ಣಯ. ರೈತರ ದೃಷ್ಟಿಯಿಂದ ನಾನು ಸ್ವಾಗತವನ್ನು ಮಾಡ್ತೇನೆ.